ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಸಕ್ರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ 138/25 ಅಂಡರ್ ಸೆಕ್ಷನ್ 115 ಸಬ್ಸೆಕ್ಷನ್ 2, 118 ಸಬ್ಸೆಕ್ಷನ್ 1, 352, 351 ಸಬ್ಸೆಕ್ಷನ್ 2, 118 ಸಬ್ಸೆಕ್ಷನ್ 2 ಅಂದರೆ 326 ಮುಂಚೆ 326 ಅಂತಿತ್ತು, ಮತ್ತು 3 ಸಬ್ಸೆಕ್ಷನ್ 5 BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಇದರಲ್ಲಿ ಫಿರ್ಯಾದಿ ಬಂದುಬಿಟ್ಟು ತಿಮ್ಮಪ್ಪ ಅಂಥೇಳಿ, ಇವರು 32 ವರ್ಷ, ಗೊಲ್ರಟ್ಟಿಯವರು. ಇವರು ನಿನ್ನೆ ಬೆಳಗ್ಗೆ 6:30ಗೆ ಸಕ್ರಾಯಪಟ್ಟಣ ಪೊಲೀಸ್ ಠಾಣೆಗೆ ಹಾಜರಾಗಿ ಅವರ ಅಣ್ಣ ಕುಮಾರ್ ಅಂಥೇಳಿ ಅವ್ರಿಗೆ ಮಧು ಮತ್ತು ಚಂದ್ರೇಗೌಡ ಅಂತಕ್ಕಂಥವ್ರು ಅವ್ರ ತೋಟದಲ್ಲಿ ಹೊಡೆದು ಗುದ್ದಲಿಯಿಂದ ಹೊಡೆದಿದ್ದಾರೆ, ಕೈ ಕಾಲು ಮುರಿದಿದೆ ಅಂಥೇಳಿ ಅವರು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಕೇಸ್ ರಿಜಿಸ್ಟರ್ ಆಗಿ ಅವರು ಹಾಸ್ಪಿಟಲೈಸ್ ಆಗಿರ್ತಾರೆ, ವಿಕ್ಟಿಮ್ ಕುಮಾರ್ ಅಂತಕ್ಕಂಥವ್ರು. ಅವ್ರದ್ದು ನಿನ್ನೆ ನೈಟ್ ಡೆತ್ ಆಗಿದೆ ಅಂತಕ್ಕ ಇಂಟಿಮೇಷನ್ ನಮಗೆ ಬರುತ್ತೆ. ಅದು ವೆರಿಫೈ ಮಾಡಿ ಇಮ್ಮಿಡಿಯೇಟಾಗಿ ಆ ಪ್ರಕರಣದಲ್ಲಿ ನಾವು 103 ಸಬ್ಸೆಕ್ಷನ್ 1 ಅಂದರೆ ಹಿಂದಿನ 302 ಅಂದರೆ ಮರ್ಡರ್ ಸೆಕ್ಷನನ್ನು ಇನ್ವೋಕ್ ಮಾಡ್ತೀವಿ. ಇನ್ವೋಕ್ ಮಾಡಿಕೊಂಡು ಕೂಡಲೇ ಕಡೂರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 2 ತಂಡಗಳನ್ನು ರಚಿಸಿ ಆರೋಪಿಗಳ ಪತ್ತೆ ಕಾರ್ಯವನ್ನು ಮಾಡಿ ಆರೋಪಿಗಳನ್ನು ಸೆಕ್ಯೂರ್ ಮಾಡ್ತಾರೆ. ರಾತ್ರಿನೇ ಆರೋಪಿಗಳನ್ನು ಸೆಕ್ಯೂರ್ ಮಾಡ್ತಾರೆ. ಇಬ್ಬರು ಆರೋಪಿ ಯಾರು ಚಂದ್ರು ಮತ್ತು ಮಧು ಅಂತಕ್ಕಂಥವ್ರು ಆರೋಪಿಗಳು, ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಈಗ ಕಾನೂನು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ವೈಜ್ಞಾನಿಕ ರೀತಿಯಲ್ಲಿ ಈ ಪ್ರಕರಣ ತನಿಖೆಯನ್ನು ಕೈಗೊಳ್ಳಲಾಗಿದೆ. ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ ಅಂತಿಮ ವರದಿನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ. ಇದರಲ್ಲಿ ಏನು ಪ್ರಕರಣ ದಾಖಲಾಗಿತ್ತು 138/25, ಆ ಪ್ರಕರಣ ದಾಖಲಾಗಿತ್ತು ನಿನ್ನೆ. ಅದು ಆ್ಯಕ್ಚುಲಿ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಮೊನ್ನೆ. ನಮಗೆ ಇಂಟಿಮೇಷನ್ ಬರುತ್ತೆ, ನೈಟ್ ಇಂಟಿಮೇಷನ್ ಬಂದ ಮೇಲೆ ಅವರ ಬ್ರದರ್ ಬಂದುಬಿಟ್ಟು ಬೆಳಗಿನ ಜಾವ ಬಂದು ಕಂಪ್ಲೇಂಟನ್ನು ನೀಡಿದ್ದಾರೆ. ಇಮಿಡಿಯೇಟಾಗಿ ಸಕ್ರಾಯಪಟ್ಟಣ PSR ನೇತೃತ್ವದಲ್ಲಿ ಒಂದು ಅವರು ಟೀಮನ್ನು ಮಾಡಿಕೊಂಡು ಆರೋಪಿಗಳ ಪತ್ತೆ ಕಾರ್ಯವನ್ನು ಮಾಡಿರ್ತಾರೆ. ಆದರೆ ಆರೋಪಿಗಳು ಅಬ್ಸ್ಕಾಂಡಿಂಗ್ ಇರ್ತಾರೆ, ಸೊ ಅದಕ್ಕೆ ಅವರು ಸಿಕ್ಕಿರಲ್ಲ. ಅಷ್ಟರಲ್ಲೇ ಇದು ನೈಟ್ ಈ ಥರ ಇನ್ಸಿಡೆಂಟ್ ಆಗುತ್ತೆ. ಅದಾದಮೇಲೆ ಅದೇ ಪತ್ತೆ ಕಾರ್ಯದಲ್ಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳೇ ಮತ್ತು ಇನ್ನೊಂದು ಹೆಚ್ಚುವರಿ ತಂಡಗಳನ್ನು ರಚಿಸಿ ಅವರು ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಏನು ಕಾರಣಕ್ಕೆ? ಕಾರಣ ಈಗ ತನಿಖೆಯಿಂದ ತಿಳಿದು ಬರಬೇಕು. ಬಟ್ ಈಗ ಅಲ್ಲಿ ಮೇಲ್ನೋಟಕ್ಕೆ ಮತ್ತು ಕಂಪ್ಲೇಂಟಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ನೋಡಿದರೆ, ಇವರು ಯಾರು ಕುಮಾರ್ ಅಂತಕ್ಕಂಥವ್ರು ಅಲ್ಲಿ ಚಂದ್ರೇಗೌಡ ಅಂತಕ್ಕಂಥವ್ರ ತೋಟದಲ್ಲಿ ಏನೋ ಒಂದು ಬಿದ್ದಿದ್ದ ಕಾಯಿಯನ್ನು ತೊಗೊಂಡಿದ್ದಾರೆ, ಅದ್ರ ಸಲುವಾಗಿ ಏನೋ ಗಲಾಟೆ ಆಗಿದೆ ಅಂತಕ್ಕಂಥ ವಿಚಾರ ಇವರು ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಅದರ ಬಗ್ಗೆ ಹೆಚ್ಚಿನ ಒಂದು ತನಿಖೆಯನ್ನು ಕೈಗೊಳ್ಳಬೇಕಾಗುತ್ತೆ. ತನಿಖೆಯನ್ನು ಕೈಗೊಂಡು ಏನು ಅದು ಸತ್ಯಾಸತ್ಯತೆ ಇದೆ, ಯಾಕೆ ಏನು ಮೋಟಿವ್ ಏನಿತ್ತು ಅಂತಕ್ಕಂಥದ್ರ ಬಗ್ಗೆ ನಾವು ತನಿಖೆಯಲ್ಲಿ ಅದನ್ನು ಕಂಡುಹಿಡಿತೇವೆ. ವಿಡಿಯೋ ಕೂಡ ವೈರಲ್ ಆಗಿದೆ ಕುಮಾರ್. ಅದೇ ಈಗ ಯಾವಾಗ ಕುಮಾರ್ ಅವರು ಅಲ್ಲಿ ಬಿದ್ದಿರ್ತಾರೆ ಆವಾಗ ಅವ್ರ ಅಣ್ಣ ಹೋಗಿ ನೋಡ್ತಾರೆ. ನೋಡಿದಾಗ ಅವರು ಕೇಳ್ತಾರೆ ಏನಾಯಿತು ಅಂತೇಳಿ. ಆವಾಗ ಅವರು ಹೇಳ್ತಾರೆ, ಈ ಥರ ನಾನು ಹಿಂಗೆ ಬೆಳಗ್ಗೆ ಬಂದಿದ್ದೆ, ಇಲ್ಲಿ ಅವರು ಹೊಡೆದ್ರು ನನಗೆ ಅಂತೇಳಿ ಆರೋಪಿಗಳ ಹೆಸರನ್ನು ಹೇಳ್ತಾರೆ. ಆ ವಿಡಿಯೋನ ಅವರು ಬ್ರದರ್ ಏನೋ ಮಾಡ್ಕೊಂಡಿರ್ಬೋದು, ನಾವು ಚೆಕ್ ಮಾಡ್ತೀವಿ. ಅದೊಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅದೇ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈಗ ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದೀವಿ. ದಸ್ತಗಿರಿ ಆಗಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸ್ತೇವೆ.